ಕರ್ನಾಟಕದಲ್ಲಿ ಹಾವಳಿ ಎಬ್ಬಿಸಿರುವ ಕೊರೋನಾ ದೇಶದಾದ್ಯಂತವೂ ಕೂಡ ತನ್ನ ಕರಾಳ ಕುಣಿತವನ್ನ ಶುರು ಮಾಡಿದೆ. ದೇಶದ ಹಲವು ಪ್ರಮುಖ ನಗರಗಳಲ್ಲಿ ದಾಳಿ ಇಟ್ಟು ಮತ್ತೊಮ್ಮೆ ಆತಂಕವನ್ನ ಸೃಷ್ಟಿಸಿದೆ. ಯಾವ್ಯಾವ ನಗರಗಳಲ್ಲಿ ಏನೆಲ್ಲ ಹಾವಳಿಸಿದೆ ಈ ಕೊರೋನಾ ಬನ್ನಿ ನೋಡೋಣ. ಕೊರೋನಾ, ಲಾಕ್ಡೌನ್, ವ್ಯಾಕ್ಸಿನ್, ಮಾಸ್ಕ್ ಇವೆಲ್ಲ ಕೊನೆಗೂ ನೇಪಥ್ಯಕ್ಕೆ ಸೇರಿತು ಅಂತ ಜಗತ್ತು ನಿಟ್ಟುಸಿರನ್ನ ಬಿಟ್ಟಿತ್ತು. ಆದ್ರೆ ಕೊರೋನಾ ಒಂದಲ್ಲ ಒಂದು ರೂಪದಲ್ಲಿ ಆಗಾಗ ಎಂಟ್ರಿ ಕೊಡ್ತಾನೆ ಇದೆ. ಮೊದಲ ಹಂತದಲ್ಲಿ ಬಂದು ಕೋಲಾಹಲ ಎಬ್ಬಿಸಿದ ಕೊರೋನಾ ಎರಡನೇ ಬಾರಿ ನುಗ್ಗಿ ದೇಶದಲ್ಲಿ ಮರಣ ಮೃದಂಗವನ್ನೇ ಸೃಷ್ಟಿಸಿತ್ತು. ಈಗ JN1 ಎಂಬ ತಳಿಯ ಮೂಲಕ ಮತ್ತೆ ಕೋಲಾಹಲವನ್ನ ಸೃಷ್ಟಿಸುತ್ತಿದೆ. ರಾಷ್ಟ್ರ ರಾಜಧಾನಿಗೂ ಎಂಟ್ರಿ ಕೊಟ್ಟ ಕರಾಳ ಕೊರೋನಾ. ಮಹಾರಾಷ್ಟ್ರದಲ್ಲೂ ಶುರುವಾಯಿತು ತಳಮಳ. ಕರ್ನಾಟಕದಲ್ಲಿ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಕೊರೋನಾ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದೆ. ಈಗ ರಾಷ್ಟ್ರ ರಾಜಧಾನಿ ದೆಹಲಿಯೂ ಕೂಡ ಕೊರೋನಾದಿಂದಾಗಿ ಬೆಚ್ಚಿ ಬಿದ್ದಿದೆ. ದೆಹಲಿಯಲ್ಲಿ ಸುಮಾರು 23 ಹೊಸ ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಅಲ್ಲಿಯ ಬಿಜೆಪಿ ಸರ್ಕಾರ ಸರಿಯಾಗಿ ಬೆಡ್, ಆಕ್ಸಿಜನ್ ಸಿಲಿಂಡರ್, ಟೆಸ್ಟಿಂಗ್ ಕಿಟ್ ಸಮೇತ ಸಿದ್ಧತೆಯಲ್ಲಿರಿ ಅಂತ ಎಲ್ಲ ಆಸ್ಪತ್ರೆಗಳಿಗೂ ಸೂಚನೆ ನೀಡಿದೆ. ಇನ್ನು ಯಾರೂ ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ, ಇದೊಂದು ಸಾಧಾರಣ ಸೋಂಕು ಅಂತ ಆರೋಗ್ಯ ಸಚಿವ ಪಂಕಜ್ ಸಿಂಗ್ ಹೇಳಿದ್ದಾರೆ. ಇತ್ತ ಮಹಾರಾಷ್ಟ್ರದಲ್ಲಿ ಒಟ್ಟು 95 ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಕೇರಳದ ಬಳಿಕ ಅತಿ ಹೆಚ್ಚು ಕೇಸ್ಗಳು ಮಹಾರಾಷ್ಟ್ರದಲ್ಲೇ ಕಂಡು ಬಂದಿದೆ. ಮುಂಬೈ, ಥಾಣೆ ಸೇರಿದಂತೆ ಹಲವು ಪ್ರಮುಖ ನಗರಗಳಲ್ಲಿ ಕೊರೋನಾ ಅಬ್ಬರಿಸುತ್ತಿದೆ. ಕೊರೋನಾ ಕರಾಳ ಕುಣಿತಕ್ಕೆ ಕೇರಳ ತತ್ತರ. ದೇಶದಲ್ಲೇ ಅತಿ ಹೆಚ್ಚು ಪ್ರಕರಣಗಳು ದಾಖಲು. ಕರ್ನಾಟಕದ ನೆರೆ ರಾಷ್ಟ್ರ ಕೇರಳ ಕೊರೋನಾದ ಹೊಸ ತಳಿಯ ಹೊಡೆತಕ್ಕೆ ತತ್ತರಿಸಿದೆ. ದೇಶದಲ್ಲಿಯೇ ಅತಿ ಹೆಚ್ಚು ಪ್ರಕರಣಗಳು ಕೇರಳದಲ್ಲಿ ದಾಖಲಾಗಿವೆ. ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಸುಮಾರು 273ಕ್ಕೆ ತಲುಪಿದೆ. ರಾಜ್ಯದಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ನ ಧರಿಸುವಂತೆ ಜನರಿಗೆ ಸರ್ಕಾರದಿಂದ ಸೂಚನೆ ಬಂದಿದೆ. ಕೊರೋನಾ ಗುಣಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಒಟ್ಟಾರೆ 4 ವರ್ಷದಿಂದ ಬರುತ್ತಿದ್ದ ಕರಾಳ ಮಹಾಮಾರಿ ಈಗ ಹೊಸ ರೂಪದೊಂದಿಗೆ ರೀಎಂಟ್ರಿ ಕೊಟ್ಟಿದೆ. ಆದ್ರೆ ಭಯಗೊಳ್ಳುವ ಅವಶ್ಯಕತೆ ಇಲ್ಲ, ಹಾಗಂತ ನಿರ್ಲಕ್ಷ್ಯ ಮಾಡುವಂತೆಯೂ ಇಲ್ಲ. ಮುಂಜಾಗ್ರತೆಯನ್ನ ವಹಿಸುವುದು ತುಂಬಾ ಮುಖ್ಯ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.